ಮೈಸೂರಿನಲ್ಲಿ 56,000 ಮತಗಳ ಲೀಡ್ಗೆ ಯದುವೀರ್ ಹೋಗಿದ್ದಾರೆ. ವಿಚ್ ಇಸ್ ಎಗೈನ್ ಎ ಸಿಗ್ನಲ್ ಕಾಣಿಸ್ತಾ ಇದೆ. ಸೇಫರ್ ಸೀಟ್ಗಳ ಪಟ್ಟಿಗೆ ಮೈಸೂರು ಬಹು ಸುಲಭವಾಗಿ ಇದು ಸೇರ್ಕೋತಾ ಇದೆ. ವಿ ಕ್ಯಾನ್ ಕನ್ವೀನಿಯೆಂಟ್ಲಿ ಸೇ ಲಾರ್ಜ್ಲಿ ಸೇಫರ್ ಝೋನ್ಗೆ ಹೋಗ್ತಾ ಇದ್ದಾರೆ. ಒಂಥರ ಸೇಫ್ ಆಗ್ತಾ ಇದ್ದಾರೆ ಅಂದರೆ ಮೈಸೂರು, ಕೋಲಾರ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಉತ್ತರ ಕನ್ನಡ, ಉಡುಪಿ ಚಿಕ್ಕಮಗಳೂರು, ಇವೆಲ್ಲವೂ ಲಾರ್ಜ್ಲಿ ಸೇಫ್ ಝೋನ್ ಒಳಕ್ಕೆ ಹೊರಟೋಗ್ತಾ ಇದ್ದಾರೆ. 1.5 ಗಂಟೆಯ ನಂತರ, 2 ಗಂಟೆ ನಂತರ, ಹೆಚ್ಚು ಕಡಿಮೆ 2 ಅವರ್ಸಲ್ಲಿ ಅಲ್ವಾ. ಲಾರ್ಜ್ಲಿ ಸೀರಿಯಸ್ ಆಗಿ ಫೈಟಿಗೆ ಬೀಳ್ತಾ ಇರುವಂಥದ್ದು ಬೀದರ್, ದಾವಣಗೆರೆ ಇವೆಲ್ಲ ಫೈಟಿಗೆ ಬೀಳ್ತಾ ಇದೆ. ಬೆಂಗಳೂರು ಸೆಂಟ್ರಲ್, ಚಿತ್ರದುರ್ಗದ ಬಾರಿ ಚರ್ಚೆಯಲ್ಲಿದ್ದಂಥ ಕ್ಷೇತ್ರಗಳಲ್ಲಿ ಚಿತ್ರದುರ್ಗ ಕೂಡ ಒಂದಿದೆ ಸರ್. ಹೌದು, ಚಿತ್ರದುರ್ಗದ ಏನಾಗ್ತಾ ಇದೆ ಏನಾಗ್ತಾ ಇದೆ ನಮಗೂ ಗೊತ್ತಾಗ್ತಿಲ್ಲ. ಇಲ್ಲಿ ಕೆಳಗಡೆ ನೋಡೋಣ. ಚಿತ್ರದುರ್ಗದ ರಿಪೋರ್ಟರ್ ಮಲ್ಕೊಂಡ್ಬಿಟ್ಟಿರ್ಬೇಕು ಇವತ್ತು ನಮ್ಮವನು. ಬಹಳ ಕ್ಯೂರಿಯಾಸಿಟಿ ಇದೆ ಸರ್. 99%, ಯಾಕಂದ್ರೆ ದೇರ್ ಇಸ್ 0 ಆನ್ ಚಿತ್ರದುರ್ಗದ ವಿಚಾರದಲ್ಲಿ ಏನಾಗ್ತಿದೆ. ಬಳ್ಳಾರಿಯಲ್ಲಂತಷ್ಟೇ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ರಾಮುಲು ಅವರಿಗೆ ವಿಧಾನಸಭೆಯಲ್ಲೂ ಕೂಡ ಅವರು ಸೋಲುವಂತ ಪರಿಸ್ಥಿತಿ ಆಯ್ತು. ಆದ್ರೆ ಈಗ ಲೋಕಸಭೆಯಲ್ಲಿ ಸೋಲ್ತಾರಾ ಇಲ್ವಾ ಅಂತ ಹೇಳೋದು ಕಷ್ಟ. ಈಗ ಸದ್ಯಕ್ಕೆ ಕಾಂಗ್ರೆಸ್ ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಕ್ಲೀನ್ ಆಗಿ ಗೆದ್ದು ಬಿಡ್ತಾರೆ ಅನ್ನೋ ಹೇಳೋ ಪರಿಸ್ಥಿತಿ ಕಾಂಗ್ರೆಸ್ಗೆ ಸೇಫ್ ಝೋನ್ ಸೀಟ್ ಅಂದ್ರೆ ಚಾಮರಾಜನಗರ ಇದ್ದಂಗಿದೆ. ಅದೊಂದು ಕ್ಲೀನ್ ಆಗಿ ಒಂದು ಬಿಜೆಪಿ ಹೆಂಗೆ ಸೇಫ್ ಝೋನ್ ಸೀಟ್ಸ್ ಕಾಣಿಸ್ತಾ ಇದೆಯೋ ಅದೇ ತರ ಚಾಮರಾಜನಗರ ಸೇಫ್ ಝೋನ್ ಸೀಟ್ ಇದ್ದಂಗಿದೆ ಕಾಂಗ್ರೆಸ್ಗೆ. ಚಿಕ್ಕೋಡಿನೂ ಹಾಗೆ ಕಾಣಿಸ್ತಾ ಇದೆ. ಚಿಕ್ಕೋಡಿನೂ ಒನ್ ಸೈಡೆಡ್ ಕಾಣಿಸ್ತಾ ಇದೆ. ಇರ್ಬೋದು, ಅವಾಗ ಎರಡೂ ಇರ್ಬೋದು. ಆಮೇಲೆ ಬೀದರ್ ವಿಚಾರದಲ್ಲೂ ಕೂಡ ಈ ಬಾರಿ ಚಿತ್ರದುರ್ಗದಲ್ಲಿ ನಮ್ಮ ವರದಿಗಾರರು ಮಲಗಿಲ್ವಂತೆ, ಹಾಗಾಗಿ ದುರ್ಗದಲ್ಲಿ ಬಿಜೆಪಿಗೆ ಮುನ್ನಡೆ ಇದೆ ಸರ್, ಮುನ್ನಡೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಏನು ಮತಗಳು ಗೀತಗಳು ಏನು ಗೊತ್ತಿಲ್ಲ, ವಿ ಡೋ ನಾಟ್ ನೋ ಏನು ಮತಗಳು ಅಂತ. ಕಾರಜೋಳರಿಗೆ ಒಂದು 25,000 ಓಟ್ ಲೀಡ್ ಇದ್ದಂಗಿದೆ. ಓಕೆ, ಅದು ಕ್ಯೂರಿಯಾಸಿಟಿ ಇದ್ದಂತ ಕ್ಷೇತ್ರಗಳಲ್ಲಿ ಬಹುದೊಡ್ಡದಾಗಿ ಚಿತ್ರದುರ್ಗ ಕಾಣಿಸ್ಕೊಳ್ತಾ ಇತ್ತು. ಕಾಂಗ್ರೆಸ್ ಬಹಳ ವಿಶ್ವಾಸವನ್ನು ಇಟ್ಕೊಂಡಿದ್ದು ಈ ಕ್ಷೇತ್ರ ಚಿತ್ರದುರ್ಗ ನಮ್ಗೆ ಕಣ್ಮುಚ್ಕೊಂಡು ನಾವು ಗೆದ್ಬಿಡ್ತೀವಿ ಅನ್ನುವಂತ ಮಟ್ಟದಲ್ಲಿದ್ರು. ಬಟ್ ಈಗ ಅಲ್ಲಿ ಲೀಡ್ ಅಲ್ಲಿದ್ದಾರೆ, 26,000 ಲೀಡ್ ನಲ್ಲಿದ್ದಾರೆ.